ಬಂಧುಗಳೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ಭಾನುವಾರದ ಒಂದು ವ್ಲಾಗ್ ಇದು. ವ್ಲಾಗ್ ಅಂತ ಹೇಳಿ ಅಲ್ಲ, ನಾನು ಇವತ್ತು ವೀಡಿಯೋ ಮಾಡಬಾರ್ದು ಅಂತ ಹೇಳಿ ಅಂದುಕೊಂಡಿದ್ದೆ. ಒಂದು ಆಲ್ರೆಡಿ ಯಕ್ಷಗಾನದ ವೀಡಿಯೋ ಒಂದು ಅಪ್ಲೋಡ್ ಮಾಡಿದ್ದೇನೆ. ಇವತ್ತು ಸ್ವಲ್ಪ ಬಿಸಿ ಅನ್ನುವಂಥದ್ದಿದೆ. ಅಂದರೆ ಚಾರ್ಮಾಡಿ ಬದಿಯಲ್ಲಿ ಸ್ವಲ್ಪ ಬಿಸಿ ಇದೆ. ಇದು ಮನೆಯ ಹತ್ತಿರ ನಾನು ಬಂದಿರುವಂಥದ್ದು. ನಾನು ಯಾಕೆ ಇವತ್ತು ವೀಡಿಯೋ ಒಂದು ಮಾಡಬಾರ್ದು ಅಂತ ಹೇಳಿ ಅಂದುಕೊಂಡಿದ್ದೆ. ಆದರೆ ಅನಿವಾರ್ಯವಾಗಿ ಒಂದು ವೀಡಿಯೋ ಮಾಡಬೇಕಾದಂತಹ ವಿಚಾರ. ನಿನ್ನೆ ನಿಮಗೆಲ್ಲ ಗೊತ್ತಿದೆ, ನಾನು ಒಂದು ವೀಡಿಯೋ ಹಾಕ್ತೇನೆ, ಆ ವೀಡಿಯೋವನ್ನು ನೋಡಿಕೊಂಡು ಬನ್ನಿ. ನೋಡಿದ್ರಲ್ಲ ವಿಡಿಯೋ. ನಿನ್ನೆ ಕಟೀಲಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆದಿದೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಕಾರ್ಯಕ್ರಮ ಏನು, ಅಲ್ಲಿ ಬಹಳ ಕಟೀಲು 6-7 ಮೇಳದ ಕಲಾವಿದರನ್ನು ಒಟ್ಟುಗೂಡಿಸಿ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಆಗಿದೆ. ಏನಾಯಿತು ಅಂತ ಕೇಳಿದರೆ, ಅಲ್ಲಿ ಹಿರಿಯ ವೇಷಧಾರಿಗಳಾಗಿರುವಂತಹ ಹರಿನಾರಾಯಣ ಭಟ್ ಎಡನೀರು ಅವರು ಬಣ್ಣದ ವೇಷಧಾರಿಗಳು ಏನು ಅಲ್ಲಿ ಷಣ್ಮುಖನ ಜೊತೆಯಲ್ಲಿ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ರಂಗಸ್ಥಳದಲ್ಲಿ ತಲೆ ತಿರುಗಿ ಬಿದ್ದಿರುವಂತಹ ವಿಡಿಯೋ ಅದು. ನೇರ ಪ್ರಸಾರದಲ್ಲೆಲ್ಲ ನೀವು ನೋಡಿರ್ಬೋದು. ಹೆಚ್ಚಿನವರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಹಾಕಿದ್ದಾರೆ. ಈಗ ಹರಿನಾರಾಯಣ ಭಟ್ರು ಈಗ ಹುಷಾರಿದ್ದಾರೆ ಅನ್ನುವಂಥದ್ದು ಅವರ ಮನೆಯವರೇ ತಿಳಿಸಿದ್ದಾರೆ. ಅವರ ಸಂಬಂಧಿಕರೆಲ್ಲ ಮೆಸೇಜನ್ನು ಕೂಡ ಹಾಕಿದ್ದಾರೆ. ಆದರೆ ವಿಚಾರ ಅದಲ್ಲ. ಅವರು ಕಲಾವಿದರಿಗೆ ರಂಗಸ್ಥಳದಲ್ಲಿ ತಲೆ ತಿರುಗ್ತಾರೆ, ಬೀಳ್ತಾರೆ, ಇದೆಲ್ಲ ವಿಚಾರ ಹೌದು. ಆದರೆ ಕಲಾವಿದರು ಬಿದ್ದಂತಹ ವಿಚಾರಕ್ಕೆ ನೀವು ಚೆಂಡೆಯವರನ್ನು ಯಾಕೆ ದೂಷಣೆ ಮಾಡ್ತೀರಿ ಅಂತ ಹೇಳಿ ಗೊತ್ತಾಗೋದಿಲ್ಲ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸನ್ನು, ವೀಡಿಯೋ ಹಾಕುವಾಗ ಕಮೆಂಟ್ಸನ್ನು ಬಹಳ ಚೆಂಡೆಯವರು ಹಾಗೆ, ಚೆಂಡೆಯವರು ಏನು ಮಾಡಿದ್ದು, ಚೆಂಡೆಯವರು ಏನು ಕಲಿಯದೆ ಬಂದು ಚೆಂಡೆ ಬರೆದದ್ದು, ಹಾಗೆ ಹೀಗೆ ಅಂತೇಳಿ ಚೆಂಡೆಯವರನ್ನು ನಿಂದಿಸ್ತಾ ಇದ್ದಾರೆ. ನಿಮಗೆ ಆ್ಯಕ್ಚುಲಿ ಹೀಗೆ ನೆಗೆಟಿವ್ ಆಗಿ ಬರೆಯುವಂಥವ್ರಿಗೆ ಚೆಂಡೆಯವರು ಯಾರು ಅನ್ನುವಂಥದ್ದು ನಿಮಗೆ ಗೊತ್ತಿರಲಿಕ್ಕಿಲ್ಲ. ಅವರು ಕೂಡ ಕಟೀಲು ಮೇಳದಲ್ಲಿ ಕಳೆದ 3-4 ವರ್ಷಗಳಿಂದ ತಿರುಗಾಟವನ್ನು ಮಾಡ್ತಾ ಇರುವಂತಹ, ಸದ್ಯ ನಮಗೆ ಮೇಳ ತಿರುಗಾಟ ಇಲ್ಲ, ನಾನು ಬೇರೆ ಮೇಳದಲ್ಲಿರುವಂಥದ್ದು. ಅವರು 1ನೇ ಮೇಳದಲ್ಲಿ ಅಂಡಾಲಾದೇವಿ ಪ್ರಸಾದ್ ಶೆಟ್ಟರ್ ಅವರ ಮೇಳದಲ್ಲಿ ಒಟ್ಟಿಗೆ ಇರುವಂಥದ್ದು. ಕಲಾವಿದ ತಲೆ ತಿರುಗಿ ಬಿದ್ದದಕ್ಕೂ ನೀವು ಚೆಂಡೆಯವರಿಗೂ ಬೈಯುವುದಕ್ಕೂ, ಬಾಯಿಗೆ ಬಂದ ಹಾಗೆ ಕಮೆಂಟನ್ನು ಮಾಡೋದಕ್ಕೆ ಏನು ಸಂಬಂಧ ಅಂತ ಕೇಳ್ತೇನೆ. ಒಂದು ಪ್ರದರ್ಶನ ರಂಗಸ್ಥಳದಲ್ಲಿ ಆಗ್ತಾ ಇರ್ತದೆ. ಚೆಂಡೆಯವರೇನು ಅವರ ಕಸುಬನ್ನು ಮಾಡ್ತಾ ಇರ್ತಾರೆ, ಭಾಗವತರು ಪದ್ಯವನ್ನು ಹೇಳ್ತಾ ಇರ್ತಾರೆ, ಮದ್ದಳೆಯವರು ಬರೆಸ್ತಾರೆ, ವೇಷಧಾರಿಗಳು ತಮ್ಮ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ. ಚೆಂಡೆಯವರು ತಾವು ತಮ್ಮ ಕೆಲಸದಲ್ಲಿರುವಾಗ ಅಲ್ಲಿ ರಂಗಸ್ಥಳದಲ್ಲಿ ಅವರಿಗೆ ನಿರೀಕ್ಷೆ ಇರ್ತದೆ, ಇವರು ತಲೆ ತಿರುಗಿ ಬೀಳ್ತಾರೆ ಅನ್ನುವಂತಹ ನಿರೀಕ್ಷೆ ಇರ್ತದ? ಇಲ್ಲ. ಸಭಿಕರಿಗೆ ವೇಷಧಾರಿಯವರೇನು ಕಾಣ್ತಾರಲ್ಲ, ನಾವು ಲೈಟಿನ ಫೋಕಸ್ಸಿಗೆ ನಾವು ಚೆನ್ನಾಗಿ ಗೋಚರಿಸ್ತೇವೆ. ಇಲ್ಲಿ ಹಿಂದೆ ನಿಂತವರಿಗೆ ಅಲ್ಲಿ ಎದುರಿರುವಂತಹ ಲೈಟು ಕೂಡ ಕಣ್ಣಿಗೆ ಹೊಡಿತದೆ. ನಮಗೆ ವೇಷಧಾರಿಗಳಿಗೂ ಹೊಡಿತದೆ ಅಥವಾ ಹಿಮ್ಮೇಳದವರಿಗೂ ಕಣ್ಣಿಗೆ ಹೊಡಿತದೆ. ಇದೊಂದು ವಿಚಾರ ಬಿಡಿ, ಆ ವಿಚಾರ ಏನು ಆಯಿತು, ಕಣ್ಣಿಗೆ ಹೊಡೆದಿದ್ರೆ ಅದಕ್ಕೆ ಏನಾದರೂ ಹೇಳ್ಬೋದು. ಈಗ ಅದನ್ನು ಬಿಟ್ಟು ನಾನು ಹೇಳುವಂಥದ್ದು, ನಿಮ್ಮ ರಸ್ತೆಯಲ್ಲಿ ಹೋಗ್ತಾ ಇರ್ತೀರಿ, ಸಡನ್ ಒಂದು ಅಪಘಾತ ಆಗ್ತದೆ, ಬೈಕ್ ಬಿದ್ದು ಏನು ಬ್ಲಡ್ಡೆಲ್ಲ ಬರ್ತದೆ, ಸಡನ್ ಆಕ್ಸಿಡೆಂಟ್ ಅನ್ನುವಂಥದ್ದು ಆಗ್ತದೆ. ನೀವಲ್ಲಿ ಅರೆಕ್ಷಣ ಎಲ್ಲರೂ ಬ್ಲ್ಯಾಂಕ್ ಆಗೋದು, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆಯಿತಾ? ನಿಮ್ಮ ಮನೆಯಲ್ಲಿ ಇಂತಹ ಸ್ಥಿತಿ ಆದರೂ ನೀವೊಂದೊಮ್ಮೆಗೆ ಬ್ಲ್ಯಾಂಕ್ ಆಗ್ತೀರಿ ವಿನಃ ತತ್ಕ್ಷಣ ಏನು ಮಾಡಬೇಕು ಅಂತ ಹೇಳಿ ಅರೆ ಕ್ಷಣ ಬಿಟ್ಟ ನಂತರ ಆ್ಯಕ್ಷನನ್ನು ತಗೊಳ್ತೀರಿ.
ಸುಮ್ಮನೆ ಬಾಯಿಗೆ ಬಂದ ಹಾಗೆ ಒಂದು ಚೆಂಡೆಯವರಿಗೆ ಬೈಯುವಂಥದ್ದು ಅದೆಲ್ಲ ಎಂತ. ನೀವು ನೈಜ ಯಕ್ಷಗಾನ ಅಭಿಮಾನಿಗಳು ಆ ರೀತಿ ಯಾರಾದರೂ ಬೈತಾರಾ? ಬ್ಯಾಡ್ ಕಮೆಂಟ್ ಹಾಕುವವರು ಒಂದು ಆಟವನ್ನು ಕೂಡ ನೋಡಿರಲಿಕ್ಕಿಲ್ಲ. 6 ತಿಂಗಳ ತಿರುಗಾಟದಲ್ಲಿ ಒಂದು ಆಟವನ್ನು ಬರ್ಕತ್ತು ನೋಡಿರಲಿಕ್ಕಿಲ್ಲ. ನೀವೆಲ್ಲ ಮೇಳ ತಿರುಗಾಟ ಮಾಡುವಂತಹ ಕಲಾವಿದರ ಬಗ್ಗೆ ಹೀಗೆ ಬೈಯುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಈಗ ಅವರ ಮನೆಯವರೆಲ್ಲ ನೀವು ಹಾಕಿರುವಂತಹ ನೆಗೆಟಿವ್ ಕಮೆಂಟ್ಸ್ಗಳನ್ನೆಲ್ಲ ನೋಡಿದರೆ ಎಷ್ಟು ಬೇಸರ ಆಗಬಹುದು. ಮೋಸ್ಟ್ಲಿ ಫೇಸ್ಬುಕ್ಕಲ್ಲಿ ನಾನು ನೋಡಿದ್ದು, ಫೇಸ್ಬುಕ್ಕಲ್ಲಿ ಒಂದೆರಡು ವೀಡಿಯೋದಲ್ಲಿ ಏನು ಬರೆದು ಹಾಕಿದ್ದಾರೆ ಹಾಗೆ ಹೀಗೆ ಅಂಥೇಳಿ. ಅವರು ನೀವು ಆ ವೇಷವನ್ನು ನೋಡುವಾಗ ರಂಗಸ್ಥಳದಲ್ಲಿ ಏನೋ ಮೂಮೆಂಟ್ ಆಗ್ತಾ ಇದ್ದಾರೆ ಅಂತ ಹೇಳಿ ಅಂದುಕೊಳ್ಳೋದು. ಅದು ಬಣ್ಣದ ವೇಷ, ಬಣ್ಣದ ವೇಷ. ಅವರ ಹೇಗೆ ಮೂಮೆಂಟ್ ತಲೆ ತಿರುಗುವಂಥದ್ದು ಅಂತ ಹೇಳಿ ಗೊತ್ತಿರ್ತದಾ? ಸಡನ್ ಅವರು ಬೀಳುವಾಗ ಎಲ್ಲರೂ ಅವರಿಗೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ. ಈ ಹಿಂದೆ ಕೂಡ ಗೇರುಕಟ್ಟೆ ಗಂಗಯ್ಯ ಶೆಟ್ಟರು ರಂಗಸ್ಥಳದಲ್ಲಿ ಅವರು ದಿವಂಗತರಾದಂಥ ಸಂದರ್ಭದಲ್ಲಿ, ಮರಣ ಹೊಂದಿದ್ದ ಸಂದರ್ಭದಲ್ಲಿ, ಆಗಲೂ ಕೂಡ ಸಡನ್ನಾಗಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಯಾರಿಗೂ. ಮತ್ತೆ ಒಂದು ಸ್ವಲ್ಪ 5-10 ಸೆಕೆಂಡು ಬಿಟ್ಟ ನಂತರ ಮತ್ತೆ ಅವರು ಚೆಂಡೆ ಇಟ್ಟು ಹೋಗಿದ್ದಾರಲ್ಲ. ಇಲ್ಲಿ ಅಷ್ಟು ಭಾರ ಇರುವಂತಹ ಚೆಂಡೆಯನ್ನು ಹೆಗಲಿಗೆ ಹಾಕಿಕೊಂಡು ಇರುವಾಗ, ಇಲ್ಲಿವರೆ ಬೀಳುವಾಗ ಅವ್ರಿಗೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗದಿರುವಾಗ ಅದಕ್ಕೊಂದು ಅರ್ಥ ಇದೆಯಾ? ನಿಜವಾಗಿ ಅವ್ರ ವ್ಯಕ್ತಿ ಹೇಗೆ? ಅವರು ನಮಗೆ ತಿರುಗಾಟ ಇಲ್ಲದಿದ್ದರೂ ಬಹಳ ಪಾಪ ಮುಗ್ಧರು ಅವರು. ನಾನು ನೋಡಿದ ಪ್ರಕಾರ ತುಂಬ ಪಾಪದ ವ್ಯಕ್ತಿಯವರು ಸೋಮಯಾಜಿಯವರು. 1ನೇ ಮೇಳದಲ್ಲಿ 3-4 ವರ್ಷದಿಂದ ಇದ್ದಾರೆ. ಇಂತಹ ಘಟನೆ ಆಗೋ ಎಲ್ಲರೂ ಸ್ಟ್ರಾಂಗ್ ಇರುವುದಿಲ್ಲ. ಈಗ ನನ್ನ ಎಕ್ಸಾಂಪಲ್, ನಾನು ಯಾರಾದರೂ ಆಕ್ಸಿಡೆಂಟ್ ಆಗಿ ಏನಾದರೂ ಬಿದ್ದಿದ್ದರೆ ಹೋಗ್ತೇನೆ, ಅಥವಾ ನೀವು ಯಾರಾದರೂ ಅರೆಕ್ಷಣಕ್ಕೆ ನಾವು ಕೂಡ ಬ್ಲ್ಯಾಂಕ್ ಆಗ್ತೇವೆ, ಮತ್ತೆ ಹೋಗ್ತೇವೆ. ಎಲ್ಲರೂ ಹಾಗೆ ಇರಬೇಕಾ? ಕೆಲವರಿಗೆ ಭಯ ಇರ್ತದೆ, ಅಯ್ಯೋ ಏನಾಯಿತು ಅವರಿಗೇನು ಅಂಥೇಳಿ ಹೋಗಲಿಕ್ಕೆ ಭಯ ಇರ್ತದೆ. ಇಲ್ಲಿ ಅಷ್ಟು ಭಾರ ಇರುವಂತಹ ಚೆಂಡೆಯನ್ನು ಚೆಂಡೆ ಇರ್ತದೆ. ಸುಮ್ಮನೆ ಯಾರು ಚೆಂಡೆ ಅವರು ಹೋಗಲಿಲ್ಲ, ಅವರು ಇದು ಅಂಥೇಳಿ ಹಾಗೆ ಕಮೆಂಟ್ ಮಾಡುವಂಥದ್ದು ಸರಿಯಾ? ಒಟ್ಟಾರೆ ಕಮೆಂಟ್ ಮಾಡುವಂಥದ್ದು. ಈಗ ಅದನ್ನು ಕಮೆಂಟನ್ನು ಅವರ ಮನೆಯವರೆಲ್ಲ ಓದಿದರೆ ಏನಂತ, ಮತ್ತೆ ಚೆಂಡೆ ಇಟ್ಟು ಅವರು ಹೋಗಿದ್ದಾರೆ, ಮತ್ತೆ ಅಲ್ಲಿ ಏನಾಗಿದೆ ವಿಡಿಯೋ ಕಟ್ಟಾಗಿದೆ, ಮತ್ತು ಅವರನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ, ಅದು ಬೇರೆ. ನೀವು ಆ ಜಾಗದಲ್ಲಿ ಇರ್ತಿದ್ರೆ ಏನು ಮಾಡ್ತಾಯಿದ್ರಿ? ನಿಮ್ಮ ಭುಜದಲ್ಲಿ ಒಂದು ಚೆಂಡೆ ಇರ್ತದೆ, ಬಿಸಾಡಿ ಹೋಗ್ತೀರಾ ಚೆಂಡೆಯನ್ನು ಸಡನ್? ಅದೆಷ್ಟು ಗೊತ್ತುಂಟಾ? ಅದೇನು ಪ್ಲಾಸ್ಟಿಕ್ ಇದನ್ನು ಅವ್ರು ಇಟ್ಟುಕೊಂಡಿರೋದಾ ಹಾಗೆ ಬಿಸಾಡಿ ಹೋಗಲಿಕ್ಕೆ? ಮಾತಾಡೋದಕ್ಕೆ ಮಾತ್ರ ನೆಗೆಟಿವ್ ಆಗಿ ಮಾತಾಡಬೇಕು, ಸುಮ್ಮನೆ ಯಾರನ್ನು ಕೂಡ ದೋಷಣೆ ಮಾಡಬಾರ್ದು. ಇನ್ನೊಬ್ಬರಿಗೆ ನಾವು ಯಾಕೆ ಬೇಸರ ಮಾಡಬೇಕು ಅಂತ ಹೇಳಿ. ಅವರು ಹುಷಾರಿದ್ದಾರೆ, ಎಲ್ಲವೂ ಸರಿ, ಚೆಂಡೆ ಅವರು ಹೋಗಲಿಲ್ಲ ಅಂಥೇಳಿ ಅಲ್ಲಿ ಚೌಕಿಯ ಕೆಲಸಕ್ಕೆ ಹಿಂದೆ ಇರ್ತಾರಲ್ಲ, ದೊಂದು ಹಿಡಿಯುವಂಥದ್ದು, ಅದು ಎಷ್ಟು ಭಾರ ಉಂಟು ಅಂತ ಹೇಳಿ ಗೊತ್ತುಂಟಾ? ಸುಮ್ಮನೆ ಒಂದು ಯಾವ ಕಲಾವಿದರು ಆಗಿರಲಿ, ಬೇಕಾಬಿಟ್ಟಿ ಕಮೆಂಟ್ಗಳು ತುಂಬ. ಆ್ಯಕ್ಚುಲಿ ಯಕ್ಷಗಾನ ನೀವು ಅಭಿಮಾನಿಗಳು ಆಗಿದ್ದರೆ ಆ ರೀತಿ ಯಾರು ಮಾತಾಡೋದಿಲ್ಲ. ನೈಜ ಯಕ್ಷಗಾನ ಅಭಿಮಾನಿ ಯಾರು ಅಲ್ಲಿ ಕಮೆಂಟ್ ಮಾಡಿದವರು ಯಾರೋ ಪರಿಚಯದವರೆಲ್ಲ ಏನೋ ಕಮೆಂಟ್ ಮಾಡ್ತಾ ಇದ್ದಾರೆ.